ಹಾಯ್ ಫ್ರೆಂಡ್ಸ್, ಇವಾಗ ನಾನು ಸಿಂಧನೂರಿಂದ ರಾಯಚೂರವರೆಗೆ ಕ್ಯಾಬಿನ್ ರೈಡ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಬಸ್ ನಮ್ಮ ಮುಂದೆ ಇರೋದು ನಾನ್ ಸ್ಟಾಪ್ ಗಾಡಿ, ಸಿಂಧನೂರು ಮಾನ್ವಿ ರಾಯಚೂರು ಗಾಡಿ. ಈ ಗಾಡಿಯಲ್ಲಿ ನಾನೀಗ ಕ್ಯಾಬಿನ್ ರೈಡ್ ಮಾಡ್ತಾ ಇರೋದು. ಒಳಗಡೆ ಹೋಗುವ K36 F1716 ಸಿಂಧನೂರು ಡಿಪೋ. ಹೊಸ ಗಾಡಿ ನೋಡಿ, ಇನ್ನೂ ಸೀಟ್ ಕವರ್ ಏನು ಅದೇ ಇಲ್ಲ. ಈ ಗಾಡಿಗೆ ನಾನು ಕ್ಯಾಬಿನ್ ರೈಡ್ ಮಾಡ್ತಾ ಇರೋದು. ರಾಯಚೂರು ಮಾನ್ವಿ ರಾಯಚೂರು ಎಲ್ಲಿಗೆ ಬಿಡ್ತಾ ಇರೋದು ಗಾಡಿ ಸಿನ್ನೂರು ಬಸ್ ಸ್ಟ್ಯಾಂಡಿಂದ ಹೋಗ್ತಾ ಇರೋದು. ನೋಡಿ, ಸಿನ್ನೂರು ಬಸ್ ಸ್ಟ್ಯಾಂಡ್ ಎಲ್ಲ ಗಾಡಿಗಳು ಕಾಣಿಸ್ತದೆ ಅಂತ. ಇಲ್ಲಿ ನಮ್ಮ ಮುಂದೆ ಒಂದು ಗಾಡಿ ಕಾಣಿಸ್ತದೆ ನೋಡಿ. ಇದು ಸೋಲಿಲ್ಲ ಸರ್ದಾರ್ ಅಂತೇಳಿ ಒಂದು ಬ್ಯಾಕ್ ಗಾಡಿ ಸ್ಟಿಕರ್ ಹಾಕಿದ್ದಾರೆ. ಗದಗ ರಾಯಚೂರು ಹೈದರಾಬಾದ್ ಗಾಡಿ K26 F1169 ಬೆಟಗೇರಿ ಡಿಪೋ ಗಾಡಿ. ನೋಡಿ, ಇಲ್ಲಿ ಕಾಣಿಸ್ತದೆ ಬೋರ್ಡ್ ಕಾಣಿಸ್ತದೆ. ಕೊಪ್ಪಳ ಗಂಗಾವತಿ ಸಿಂಧನೂರು ವಯ ಬಂದ್ಬಿಟ್ಟು ಗದಗ ರಾಯಚೂರು ಹೈದರಾಬಾದ್ ಗಾಡಿ ಬೆಟಗೇರಿ ಡಿಪೋ ಗಾಡಿ 1169 ಗಾಡಿ. ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಒಂದು ಆಂಧ್ರ ಗಾಡಿ ಇದೆ. ಓಕೆ, ಟ್ಯಾಕಿಂಗ್ ಗಾಡಿ ಬಂದ್ಬಿಟ್ಟು ಡಿಪೋ ಯಾವ ಬಂದ್ಬಿಟ್ಟು ನೋಡಿ. ಈ ಕಡೆ ಪಕ್ಕದಾಗ ಕಾಣ್ತಿಲ್ಲ ಸಿಂಗಲ್ ಗ್ರಾಮಾಂತರ ಗಾಡಿ. ಈ ಕಡೆ ಎಲ್ಲ ಈ ಕಡೆ ಕಾಣಿಸ್ತಾ ಇರೋದು. ಇದು ಸಿನ್ನೂರು ಬಸ್ ಸ್ಟ್ಯಾಂಡ್ ಇದೆ. ಮುಂದೆಲ್ಲ ಕಾಣಿಸ್ತದೆ ನೋಡಿ. ಈ ಕಡೆ ಎಲ್ಲ ಇವು ಎಲ್ಲ ಈ ಕಡೆ ಸೈಡ್ ಬಂದ ಗಾಡಿ ಹುಬ್ಳಿ ದಾವಣಗೆರೆ ಶಿವಮೊಗ್ಗ ಗಾಡಿ ಎಲ್ಲ ಅಲ್ಲಿ ಕಾಣಿಸ್ತದೆ. ಒಂದು ಕಾಣಿಸ್ತದೆ ಗಾಡಿ, ಅದು ಸಿನ್ನೂರು ಬಿಜಾಪುರ ಗಾಡಿ. ಸಿನ್ನೂರು ಕೊಪ್ಪಳ ಗಾಡಿ ಇದೆ. ಕಲಬುರಗಿ ಸೆಕೆಂಡ್ ಡಿಪೋ ಗಾಡಿ. ಆಮೇಲೆ ಲಿಂಗಸೂರು ಒಂದು ರಾಜಹಂಸ ಗಾಡಿ ಇದೆ ನೋಡಿ. ಲಿಂಗಸೂರು ಬಳ್ಳಾರಿ ಗಾಡಿ K28 F40. ಸಿನ್ನೂರು ಬಸ್ ಸ್ಟ್ಯಾಂಡಿಂದ ಹೊರಗಡೆ ಹೋಗ್ತಾ ಇರೋ ಗಾಡಿ. ಅಲ್ಲೊಂದು ಬರ್ತಾ ಇರೋದು ಸಿನ್ನೂರು ಖುಷಿ ಗಾಡಿ, ಅಲ್ಲಿ ಮುಂದೆ ಹೋಗ್ತಾ ಇರೋ ಗಾಡಿ. ಸಿನ್ನೂರು ಮೇನ್ ರೋಡ್ ಗಾಡಿ ರೋಡ್ ಇದೆ. ಸಿನ್ನೂರಲ್ಲಿ ಮೊನ್ನೆ ಒಂದು ಆಗಸ್ಟ್ 15 ಒಂದು ಸೂಪರಾಗಿ ಮಾಡಿದ್ದಾರೆ. ಎಲ್ಲೆಲ್ಲಿ ಈ ಸಿನ್ನೂರು ಸೈಡಲ್ಲಿ ಡಿವೈಡರ್ ಲೈಟ್ ಕಂಬಗಳಿದ್ರೆ ಅಲ್ಲೆಲ್ಲ ತ್ರಿವರ್ಣ ಧ್ವಜ ಹಾಕಿರೋದು ನೋಡಿ, ಕಾಣಿಸ್ತಾ ಇದೆ ನೋಡಿ ನಿಮಗೆ. ಅಲ್ಲಿ ಮುಂದೆ ಕಾಣಿಸ್ತಾ ಇರೋದು ಅದು ನಾನ್ ಸ್ಟಾಪ್ ಸಿನ್ನೂರು ಗಾಡಿ, ಸಿನ್ನೂರು ಡಿಪೋ ಗಾಡಿ. ಅದು K36 F16 ಗಾಡಿ. ಆ ಕಡೆ ಬರ್ತದೆ ರಾಯಚೂರು ಬಳ್ಳಾರಿ ಸಿನ್ನೂರು ಡಿಪೋ ಗಾಡಿ. ಅದು ಸಿಗ್ನಲ್ ಇದೆ ಮುಂದೆ. ಸಿಗ್ನಲಲ್ಲಿ ಒಂದೇ ಒಂದು ಸಿಗ್ನಲ್ ಇದೆ. ಸಿಗ್ನಲ್ ಪಾಸ್ ಆದರೆ ಸಿಗ್ನಲ್ ಬಿಟ್ಟು ಅದು ಸೈಡ್ 102 ಸೆಕೆಂಡ್ ಇದೆ. ಗಾಡಿ ಈ ಗಾಡಿ ಇದು ಬಂದ್ಬಿಟ್ಟು KKR ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಮಂಡಳಿಯಿಂದ ಅನುದಾನದಲ್ಲಿ ಗಾಡಿ ಖರೀದಿ ಮಾಡಿರೋದು. ಟೋಟಲಾಗಿ 118 ಗಾಡಿ ಖರೀದಿ ಆಗಿರೋದ್ರಲ್ಲಿ 118 ಗಾಡಿಯಲ್ಲಿ ಇವಾಗ ರಾಯಚೂರು ಡಿವಿಷನ್ಗೆ 6 ಗಾಡಿ ಬಂದಿರೋದು. 6 ಗಾಡಿಯಲ್ಲಿ 2 ಗಾಡಿ ಸಿನ್ನೂರು, 2 ಗಾಡಿ ಮಸ್ಕಿ, 1 ಗಾಡಿ ಲಿಂಗಸೂರು, 1 ಗಾಡಿ ದೇವದುರ್ಗ. ಇನ್ನು ಉಳಿಕೆದ ಬಾಕಿ ಡಿಪೋ ಬಂದರೆ ರಾಯಚೂರು 3 ಡಿಪೋ ಮತ್ತು ಪ್ಲಸ್ 1 ಮಾನ್ವಿ ಡಿಪೋ. ಇವಕ್ಕೆ ಗಾಡಿಗಳು ಕೊಟ್ಟಿರೋ 8 ಗಾಡಿಯಲ್ಲಿ ಸಿನ್ನೂರಿಗೆ 2, ಮಸ್ಕಿ 2, ಲಿಂಗಸೂರಿಗೆ 1, ದೇವದುರ್ಗ 1 ಗಾಡಿ ಕೊಟ್ಟಿರೋದು. ಇನ್ನೂ ಬರ್ತವೆ ಗಾಡಿ, ಬಂದಲ್ಲಿ ಆಮೇಲೆ ಟೈಮ್ ಕೊಡ್ತಾರೆ. ಪ್ರೆಸೆಂಟಾಗಿ 6 ಗಾಡಿ ಮಾತ್ರ ಕೊಟ್ಟಿರೋದು. ಒಂದು ರೀಸೆಂಟ್ಲಿ ಒಂದು 4 ದಿನ ಆಯಿತು ಗಾಡಿ ಬಂದು. ಅಷ್ಟೇ ಗಾಡಿ, ಹೊಸ ಗಾಡಿ ಅಶೋಕ್ ಲೇಲ್ಯಾಂಡ್ ಗಾಡಿ ಬಂದ್ಬಿಟ್ಟು. ಅಲ್ಲ ಮುಂದೆ ಒಂದು ಗಾಡಿ ಬೇಸಿಸ್ ಗಾಡಿ ಕಾಣ್ತಾ ಇದೆ. ಅದು ಬಂದ್ಬಿಟ್ಟು ಮಸ್ಕಿ ಡಿಪೋ ಗಾಡಿ ಕಾಣಿಸ್ತದೆ, ಬಟ್ ಯಾವುದಂತ ಏನೋ ಗೊತ್ತಿಲ್ಲ. ಸ್ವಲ್ಪ ಮುಂದೆ ಇದೆ ಗಾಡಿ ಕಾಣಿಸ್ತದೆ. ಎಸ್ ಕರೆಕ್ಟ್, ಮಸ್ಕಿ ಡಿಪೋ. ಲಿಂಗಸೂರು ಮಸ್ಕಿ ಸಿನ್ನೂರು ನಾನ್ ಸ್ಟಾಪ್ ಗಾಡಿ K36 F1693 ಗಾಡಿ ನೋಡೋದು. ಬೇಸಿಸ್ ಗಾಡಿ ಅದನ್ನು ಮಸ್ಕಿ ಡಿಪೋ ಗಾಡಿ. ಅಲ್ಲಿ ಮುಂದೆ ಒಂದು ಗಾಡಿ ಬರ್ತದೆ. ಆಮೇಲೆ ಇಲ್ಲಿ ರೀಸೆಂಟ್ಲಿ ನೋಡಿ, ಇದು ಸಿಂಧನೂರು
ತುಂಬ ದೊಡ್ಡದು ಅಂದರೆ ನಮ್ಮ ರಾಯಚೂರು ಡಿವಿಷನಿಗೆ ಅತಿ ಜಾಸ್ತಿ ಮಳೆ ಬಂದರೆ ಇಲ್ಲಿ ಇರೋದು. ಇದೆಲ್ಲ ಮಳೆ ಬಂದು ಕೊಚ್ಕೊಂಡೋಗಿ ಸ್ವಲ್ಪ ಸಿಗಲ್ ವ್ಯವಸ್ಥೆ ಆಗಿತ್ತು. ಇವಾಗ ಹೊಸ ಬ್ರಿಡ್ಜ್ ಕಟ್ಟಿ ಓಪನ್ ಮಾಡಿದ್ದಾರೆ. ತುಂಬ ಅಗಲಾಗಿದೆ ಮತ್ತು ತುಂಬ ಚಿಕ್ಕದಿತ್ತು. ಗಾಡಿಗಳು ಪಾಸ್ ಆಗ್ತಲ್ಲ, ಎಲ್ಲ ಜಾಮ್ ಆಗಿಬಿಡೋದು. ಇವಾಗೆಲ್ಲ ಎರಡೆರಡು ಗಾಡಿ ಈ ಕಡೆ ಮುಂದೆ ಬರ್ತಾ ಇದ್ದೀವಿ. ಇದು ಲಿಂಕೇಶನ್ ಗಾಡಿ, ಲಿಂಕ್ ಗಾಡಿ 1653 ಗಾಡಿ ನಂಬರು, ಬೇಸಿಸ್ ಗಾಡಿ ನೋಡಿ. ಇವೆಲ್ಲ ಹಳ್ಳ, ಈಗೆಲ್ಲ ಸಿನ್ನ ಏರಿಯಾ ಹಳ್ಳ ಅಂತ ನೀರು ಹರಿತಾ ಇದೆ. ರೀಸೆಂಟ್ಲಿ ಓಪನ್ ಆಗಿರೋದು ಇದು. ಮುಂದೆ ಬರ್ತಾರೆ ಗಾಡಿ ಬಂದ್ಬಿಟ್ಟು ಇದು ರಾಯಚೂರು ಸಿನ್ನೂರು ಡಿಪೋ ಗಾಡಿ K36 F1690. ಅದು ಗಾಡಿ ಹೊಸ ಗಾಡಿನೇ, ರೀಸೆಂಟ್ಲಿ ಬಂದಿರೋ ಗಾಡಿ. ಈ ಟೋಟಲ್ಲು ಸಿನ್ನೂರಿಂದ ಮಾನ್ವಿ ಬಂದುಬಿಟ್ಟು ಒಂದು 45 ಕಿಲೋಮೀಟ್ರ್ ಇದೆ. ಬಸ್ ಚಾರ್ಜು ಅಷ್ಟೇ 45 ರೂಪಾಯಿ ಒಬ್ರಿಗೆ ಇರೋದು. ಇಲ್ಲಿಂದ ನಾನ್ ಸ್ಟಾಪ್ ಗಾಡಿ ಆಗಿ ಸ್ವಲ್ಪ ಜಾಸ್ತಿ ಇದೆ, ಬಟ್ ನಾರ್ಮಲ್ ಗಾಡಿ ಒಂದು 40 ರೂಪಾಯಿ ಹಿಂಗೆ ಇರ್ಬೋದು. ಈ ಗಾಡಿಗೂ ಕೂಡ 45 ರೂಪಾಯಿ ಇದೆ ಬಸ್ ಚಾರ್ಜ್ ಒಬ್ರಿಗೆ. 45 ಕಿಲೋಮೀಟ್ರು 45 ರೂಪಾಯಿ, 1 ಕಿಲೋಮೀಟ್ರ್ 1 ರೂಪಾಯಿ ಲೆಕ್ಕ. ಸಿನ್ನೂರಲ್ಲಿ 5 ಎಷ್ಟು ಲೈಟ್ಗಳಿದ್ದಾವೆ. ಎಲ್ಲ ಲೈಟ್ಗಳಿಗೂ ಈ ತ್ರಿವರ್ಣ ಧ್ವಜ ಹಾರಿಸ್ತಾ ಇರ್ತಾರೆ. ನಿಮಗೆಲ್ಲ ಮುಂದೆ ಕಾಣಿಸ್ತಾ ಇರೋದು ಈ ಥರ ಕಂಬಗಳು ಎಲ್ಲೆಲ್ಲಪ್ಪ ಅಂದರೆ ಸಿನ್ನೂರು ಬಸ್ ಸ್ಟ್ಯಾಂಡಿಂದ ಕುಷ್ಟಗಿ ರೋಡು ಎಂಡಾಗವರೆಗೆ ಇದ್ದಾವೆ. ಮತ್ತು ಆ ಕಡೆ ಗಂಗಾವತಿ ರೋಡ್ ಎಂಡಾಗವರೆಗಿದೆ. ಈ ಕಡೆ ರಾಯಚೂರು ರೋಡು ಎಂಡಾಗವರೆಗೂ ಕಂಬಗಳಿವೆ. ಸುಮಾರು ಏನಿಲ್ಲ ಅಂದರೆ ಒಂದು 150 ಮೇಲೆ ಇದೆ ಎಲ್ಲ ಕಂಬಗಳು. ಎಲ್ಲ ಕಂಬಕ್ಕೂ ತ್ರಿವರ್ಣ ಧ್ವಜ ಅಂತ ಹಾರಿಸಿರೋದು. ಒಂಥರ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದನ್ನು ಜಾಸ್ತಿ ಜನ ಇರಬಾರ್ದು, ಯಾಕಂದರೆ ನಾವೇ ನಮ್ಮ ಧ್ವಜಕ್ಕೆ ಅವಮಾನ ಮಾಡಿದಂಗೆ ಆಗ್ಬಿಡುತ್ತೆ. ಎಲ್ಲ ಗಲೀಜೆಲ್ಲ ಆಗಿ ಇದಾಗ್ಬಿಡುತ್ತೆ. ಅದು ಎಷ್ಟು ಚೆಂದ ಕಾಣ್ತದೆ ಅಷ್ಟೇ ನಾವು ಇದನ್ನ ಅವಮಾನ ಮಾಡಿದಂಗೆ ಆಗುತ್ತೆ. ಅದನ್ನು ಆಲ್ಮೋಸ್ಟ್ ಅದನ್ನ ಊದುಗಳೇ ತೆಗೆದು ಬಿಡೋದು. ಪೂರ್ತಿ ವಲಸಾಗವರೆಗೆ ಗಲೀಜಾಗವರೆಗೆ ಬಿಡಬಾರ್ದು. ದಯವಿಟ್ಟು ಅಲ್ಲಿ ಸಿನ್ನೂರು ಪಾಲಿಕೆಯವರು, ಪಂಚಾಯತಿಯವರು. ಇಲ್ಲಿ ಮುಂದೆ ಒಂದು ಕಾಣಿಸ್ತಾ ಇರೋದು ಏನಾಗ್ಬಿಟ್ಟು ಇದು ಅಂದ್ಬಿಟ್ಟು ಸಿನ್ನೂರು ರಾಯಚೂರು ಗಾಡಿ. ಅದನ್ನು ಈ ಕಡೆ ಇದು ಈ ರೋಡ್ ಬಂದ್ಬಿಟ್ಟು ಇದು ಮಸ್ಕಿ ಲಿಂಕ್ಸೂರು ಕಲಬುರಗಿ ಎಲ್ಲ ಹೋಗುತ್ತೆ ಆ ರೋಡ್. ಅದು ಇದು ಬಂದ್ಬಿಟ್ಟು ಈ ಕಡೆ ಇದು ರಾಯಚೂರು ಹೋಗುತ್ತೆ. 2 ರೋಡ್ ಇದೆ. ಮುಂದೆ ಹೋಗ್ತಾ ಗಾಡಿ ಅದು ಮಾನ್ವಿ ರಾಯಚೂರು ಬಸ್ಸು. ಸಿನ್ನೂರು ಮಾನ್ವಿ ರಾಯಚೂರು ಬಸ್ ನಾನ್ ಸ್ಟಾಪ್ ಗಾಡಿ. ಅದು 1558 ಮಾನ್ವಿ ಡಿಪೋ ಗಾಡಿ ಹೋಗಿರೋದು. ಬೇಸಿಕ್ಸ್ ಗಾಡಿ ಮುಂದೆ ಟರ್ನಿಂಗ್ಗಳು ಎಲ್ಲ ಇದಾವೆ. ಆಮೇಲೆ ಈ ಕಡೆ ಇಲ್ಲೆಲ್ಲ ಜಾಸ್ತಿ ಭತ್ತ ಬೆಳೆಯೋದು ನೋಡಿ. ಸುತ್ತ 2 ಕಡೆ ರೋಡಲ್ಲಿನೂ ಭತ್ತದನ್ನೇ ಕಾಣಿಸ್ತದೆ. ಈಗೆಲ್ಲ ಹಚ್ಚಿದ್ದಾರೆ ನೀಟಾಗಿ. ಅದೇ ಥರ ಕಾಣಿಸ್ತದೆ. ಎಲ್ಲ ಭತ್ತ ಬೆಳೆಯೋದು ಈ ರಾಜ್ಯದ ಅರ್ಧದಷ್ಟು ಭತ್ತ ಈ ಸಿನ್ನೂರು ತಾಲೂಕಿನಲ್ಲೇ ಬೆಳೆಯೋದು. ರೋಡೆಲ್ಲ ಗಲೀಜಾಗಿದೆ, ಎಲ್ಲ ಗುಂಡಿಯಿಂದ ತುಂಬಿದೆ. ಮಾಡಬೇಕಂತ ರೆಡಿ ಮಾಡಿದ್ದಾರೆ, ಬಟ್ ಮಾಡಿಲ್ಲ. ಎಲ್ಲ ಸುತ್ತ ಆ ಕಡೆ ಎಲ್ಲ ಕಟ್ಟ ಹಾಕಿ ಕೈ ಬಿಟ್ಟಿದ್ದಾರೆ ಅಷ್ಟೇ. ಇನ್ನು ಅದು ಯಾವಾಗ ಗೊತ್ತಿಲ್ಲ. ಇಲ್ಲಿ ಬರ್ತಾ ಇರೋ ಗಾಡಿ ಬಂದ್ಬಿಟ್ಟು ರಾಯಚೂರು ದೇವದುರ್ಗ ಶಿವಮೊಗ್ಗ ಗಾಡಿ. ಈಗ ಹೋಗಿರೋ ಗಾಡಿ ದೇವದುರ್ಗ ಶಿವಮೊಗ್ಗ. ಅದು ವಯಾಗಿ ಬಂದ್ಬಿಟ್ಟು ಅರಕೇರಿ, ಸಿರ್ವಾರು, ಮಾನ್ವಿ, ಸಿನ್ನೂರು, ಕಾಟಗಿ, ಗಂಗಾವತಿ, ಕಂಪ್ಲಿ, ಹೊಸಪೇಟೆ, ಮರಿಯಮ್ಮನಹಳ್ಳಿ, ಅಗರಿಬೊಮ್ಮನಹಳ್ಳಿ, ಹರಪನಹಳ್ಳಿ, ಹರಿಹರ, ಹೊನ್ನಳ್ಳಿ, ಶಿವಮೊಗ್ಗ ಗಾಡಿ. ಅದು ಡೇ ಗಾಡಿ. ಬೆಳಗ್ಗೆ ಒಂದು 7:30 ಹಿಂಗೆ. ಮುಂದೆ ಮತ್ತೆ ಒಂದು ಗಾಡಿ ಬರ್ತದೆ. ಇದು ಗಾಡಿ ಇದನ್ನು ರಾಯಚೂರು ಮಾನ್ವಿ ಸಿನ್ನೂರು ನಾನ್ ಸ್ಟಾಪ್ ಗಾಡಿ, ಮಾನ್ವಿ ಡಿಪೋ ಗಾಡಿ. K36 F1661 ಗಾಡಿ ನಂಬರ್, ಬೇಸಿಕ್ಸ್ ಗಾಡಿ. ಇದೊಂದು ಚಿಕ್ಕ ಊರು ಅಂದರೆ ಊರು ಅಂತ ಇಲ್ಲ.
ಸಿಂಧನೂರು ರೋಡಲ್ಲಿ ಬರ್ತಾರೆ. ಜವಳಿಗೆರೆ ಬರೋದು. ಜವಳಿಗೆರೆ ಆಗಿಂದ ಇಲ್ಲಿಂದ ಒಂದು 15 ಕಿಲೋಮೀಟರ್ ಕೋತ್ನಾಳು ಬರುತ್ತೆ. ಕೋತ್ನಾಳು ಆಗಿಂದ ಆಮೇಲೆ ಮಾನ್ವಿ, ಅಲ್ಲಿಂದ ಒಂದು 15 ಕಿಲೋಮೀಟರ್ ಮತ್ತೆ. ಮುಂದೆ ಬರ್ತಾರೆ ಗಾಡಿ, ಅದೇ ರಾಯಚೂರು ಸಿಂಧೂರು ಕಡಲೈತೆ ಗಾಡಿ. ಅದು ಎಕ್ಸ್ ಸುಹಾಸ್ ಗಾಡಿ. ಅದು ರಾಯಚೂರು ಡಿಪೋ ಗಾಡಿ ಬಂದು ಇವಾಗ ಈಶ್ವರ ಟ್ರಾನ್ಸ್ಫರ್ ಆಗಿರೋ ಗಾಡಿ. ಈಗಲೂ ಸೀಟ್ಗಳೆಲ್ಲ ರಾಜಹಂಸ ಬಸ್ ಥರ ಇದ್ದಾವೆ. ಅದು ನಾನ್ ಸ್ಟಾಪ್ ಗಾಡಿ. ರಾಯಚೂರು ಮಾನ್ವಿ ಸಿಂಧೂರು ಗಾಡಿ. ಸೆಂಟ್ರಲಲ್ಲಿ ಸ್ಟಾಪ್ ಇಲ್ಲ. ಮುಂದೆ ಒಂದು ಗಾಡಿ ಬರ್ತಾ ಇದೆ, ಅದು ಬಂದ್ಬಿಟ್ಟು ಹೊಸಪೇಟೆ ಹೈದ್ರಾಬಾದ್ ಗಾಡಿ. ಹೈದ್ರಾಬಾದ್ ಹೊಸಪೇಟೆ ಗಾಡಿ ಭಯ ಬಂದ್ಬಿಟ್ಟದು ಮಹಬೂಬ್ ನಗರ್, ರಾಯಚೂರು, ಮಾನ್ವಿ, ಸಿನ್ನೂರು, ಗಂಗಾವತಿ, ಹೊಸಪೇಟೆ. KA35 F407 ಗಾಡಿ ನಂಬರ್. ಹೊಸಪೇಟೆ ಬೇಸ್ 4 ಗಾಡಿ. ಹೊಸಪೇಟೆ ಇದೆ ರೋಡ್ ಎಲ್ಲ ತುಗ್ಗೋದಿಂದನೇ ಕೂಡಿಬಿಟ್ಟಿದೆ ಎಲ್ಲ ರೋಡ್. ಹೊಸ ಬಸ್ಸೇ ಆ ಪರಿ ಜಂಪ್ ಆಗ್ತಾರೆ. ಇಲ್ಲಿ ಬರ್ತಾರೆ ಬಂದ್ಬಿಟ್ಟು ರಾಯಚೂರು ಕೊಪ್ಪಳ ಗಾಡಿ. ಅದು ಅದರಿಂದನೇ ಬಂದ್ಬಿಟ್ಟು ರಾಯಚೂರು ಬಳ್ಳಾರಿ ಬಸ್ ಅದು ಸಿರುಗುಪ್ಪ ಡಿಪೋ ಗಾಡಿ. ಟಾಟಾ ಗಾಡಿ, MG ಗಾಡಿ. ಮುಂದೆ ಊರು ಬರ್ತಾ ಇರೋದು ಕೊರ್ನಾಡು. ಅಲ್ಲೆಲ್ಲಿ ಟರ್ನಿಂಗ್ಗಳು ಇದ್ದಾವೆ ಈ ರೋಡಲ್ಲಿನ, ಬಟ್ ಅಷ್ಟೇ ರೋಡ್ ಸರಿ ಇಲ್ಲ. ಅಲ್ಲಿಂದ 3 ಗಾಡಿ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ನೋಡಿ. ಅದು ಒಂದು ರಾಯಚೂರು ಕೊಪ್ಪಳ. ಅದರಿಂದ ಬಂದ್ಬಿಟ್ಟು ನಾನ್ ಸ್ಟಾಪ್ ಗಾಡಿ, ಸಿನ್ನೂರು ಗಾಡಿ. ಅಲ್ಲಿ ಮುಂದೆ ಬರ್ತಾ ಬೇಸಿಸ್ ಗಾಡಿ ಬರ್ತಾ ಇರೋದು ಗಾಡಿ ಒಂದು. ಅದು ಯಾವುದೇ ದೂರ ಸಿನ್ನೂರು, ಅದನ್ನು ನಾನ್ ಸ್ಟಾಪ್ ಗಾಡಿನೇ, ರಾಯಚೂರು ಸಿನ್ನೂರು ಗಾಡಿ. ಈ ರೂಟಲ್ಲಿ ಸಿಕ್ಕಾಪಟ್ಟೆ ರೂಟು ಗಾಡಿಗಳು ಅಂದರೆ ನಾನ್ ಸ್ಟಾಪ್ ಗಾಡಿಗಳನ್ನೇ ಓಡೋದು. ರಾಯಚೂರು ಸಿನ್ನೂರು ನಾನ್ ಸ್ಟಾಪ್ ಗಾಡಿಗಳು ಕನಿಷ್ಠ ಅಂದರೆ ಒಂದು 20 ಬಸ್ಗಳು ಬಿಟ್ಟಿದ್ದಾನೆ ಈ ರೂಟಲ್ಲಿ. ಮಾನ್ವಿ ಡಿಪೋದಿಂದ ಬಿಟ್ಟಿದ್ದಾನೆ, ಸಿನ್ನೂರು ಡಿಪೋದಿಂದ ಬಿಟ್ಟಿದ್ದಾನೆ, ರಾಯಚೂರು ಸೆಕೆಂಡ್ ಡಿಪೋ ಮತ್ತು ಥರ್ಡ್ ಡಿಪೋದಿಂದ ಬಿಟ್ಟಿದ್ದಾನೆ, ಆಮೇಲೆ ಮತ್ತು ಮಸ್ಕಿ ಡಿಪೋದಿಂದನೇ ಬಿಟ್ಟಿದ್ದಾನೆ. ಸುಮಾರು ಎಲ್ಲ ಡಿಪೋ ಮೋಸ್ಟ್ಲಿ 4-5 ಡಿಪೋಸಿಂದ ಸೇರಿ ಕನಿಷ್ಠ ಒಂದು 20 ಗಾಡಿಗಳು ಈ ರೂಟಲ್ಲಿ ನಾನ್ ಸ್ಟಾಪ್ ಗಾಡಿಗಳು ಬರ್ತಾರೆ. ಇದೆ ನೋಡಿ, ಇದು ಒಂದು ದಾರಿಯಲ್ಲಿ ಬರ್ತಾರೆ ಒಂದು ಊರು. ಸ್ವಲ್ಪ ದೊಡ್ಡದಿದೆ, ಪರವಾಗಿಲ್ಲ. ಕೋತ್ನಾಳು ಅಂತೇಳಿ ಊರ ಹೆಸರದ್ದು. ಮಾನ್ವಿ ತಾಲೂಕು ಇದೆಲ್ಲ. ಇಲ್ಲಿಂದ ಮಾನ್ವಿ ತಾಲೂಕು ಸ್ಟಾರ್ಟು. ಮುಂದೆ ಒಂದು ಬಸ್ ಬರ್ತಾ ಇದೆ, ಯಾವ ಗಾಡಿ ಅಂತ ನೋಡುವ. ಇದು ಒಂದು ದೊಡ್ಡ ಹಳ್ಳ, ಇದು ಅಲ್ಲ ಹಿರಿಯರ ಅದಕ್ಕೆ. ಇದು ರಾಯಚೂರು ಸಿನ್ನೂರು ಗಾಡಿ, ಸೇಮ್ ನಾನ್ ಸ್ಟಾಪ್ ಗಾಡಿನೇ ಎಲ್ಲ. ಇಷ್ಟೊಂದು ನಾನ್ ಸ್ಟಾಪ್ ಗಾಡಿ ಹೋಗೋ ಸಂಬಂಧ ಈ ಒಂದು ದೊಡ್ಡ ಊರಲ್ಲಿ, ಈ ಊರಿಗೂ ಸ್ಟಾಪ್ ಇಲ್ಲ ಅದು ಗಾಡಿ. ಕೋತ್ನಾಳು ಊರು ದೊಡ್ಡ ಊರೇ ಇದೆ, ಅದು ಈ ಊರಿಗೂ ಈಗ ಸ್ಟಾಪ್ ಇಲ್ಲ. ಹಂಗಾಗಿ ಅಲ್ಲಿ ಜನಗಳು ನೋಡಿ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾಯಿದ್ದಾರೆ ಬಸ್ಗಳಿಗೆ ಅಂತೇಳಿ. ಯಾಕಂದರೆ ನಾನ್ ಸ್ಟಾಪ್ ಗಾಡಿ ಒಂದು 20 ಬಸ್ ನಾನ್ ಸ್ಟಾಪ್ ಅಂದರೆ ಒಂದು ಬಸ್ಸಿಗೆ 2-3 ಟ್ರಿಪ್ ಮಾಡುತ್ತೆ. 20 ಬಸ್ ಸಂಜೆವರೆಗೆ ಎಷ್ಟು ಟ್ರಿಪ್ ಮಾಡುತ್ತೆ ನೀವು ಹೇಳಿ? 50-60 ಟ್ರಿಪ್ಗಳು ಈ ಬಸ್ಸುಗಳು ಮಾಡಿದ್ರೆ ಅದೇ ಜನ ಹೋಗಿ ಬೇರೆ ಬಸ್ಸುಗಳು ಸ್ವಲ್ಪ ಕಮ್ಮಿ ಆಗಿಬಿಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಕೊಪ್ಪಳ ಡಿಪೋ ಗಾಡಿ ಕಾಣ್ತಾ ಇದೆ. ಕೊಪ್ಪಳ ಡಿಪೋ ಗಾಡಿ, ಗಂಗಾವತಿ ಡಿಪೋ ಗಾಡಿ. ಅದು 711 ರಾಯಚೂರು ಗಂಗಾವತಿ, ಮಂತ್ರಾಲಯ ರಾಯಚೂರು ಗಂಗಾವತಿ ಗಾಡಿ. ಮಂತ್ರಾಲಯ ರಾಯಚೂರು ಮಾನ್ವಿ ಸಿನ್ನೂರು ಘಾಟಿ ಗಂಗಾವತಿ. KA37 F711 ಟೀಚರ್ ಗಾಡಿ, BS4 ಗಾಡಿ, ನಾನ್ ಸ್ಟಾಪ್ ಗಾಡಿ, ಇಂಟರ್ಸಿಟಿ ಗಾಡಿ, ಚಪ್ಪಲ್ಲ ಇಂಟರ್ಸಿಟಿ ಗಾಡಿ, ಮಂತ್ರಾಲಯ ಗಂಗಾವತಿ.
ಗುಡ್ಡದ ಹತ್ರ ಹೋದ್ರೆ ಮಾನವಿ ಎಂಟ್ರೆನ್ಸ್ ಅದು. ಆಲ್ರೆಡಿ ಮಾನವಿ ಹತ್ರ ರೀಚ್ ಆಗಿದ್ದೀವಿ. ಅಂದರೆ ಕಾಣಿಸ್ತದೆ ಬೆಟ್ಟ, ಅದೇ ಮಾನವಿ ಸೆಂಟ್ರ್ ಪಾಯಿಂಟ್ ಅದು. ಸೆಂಟ್ರ್ ಪಾಯಿಂಟ್ ಅನ್ನೋಕ್ಕೆ ಮಾನವಿ ಎಂಟ್ರೆನ್ಸ್ ಅದು. ಇಲ್ಲೇ ಒಂದು ಗ್ರಾಮಾಂತರ ಸಾರಿಗೆ ಹೋಗ್ತದೆ. ಆ್ಯಕ್ಚುಲಿ ಮಾನವಿ ಮುಂದೆ ಇರಬೇಕದು. ಇದೇ ಮಾನವಿ ಎಂಟ್ರಿ. ಇಲ್ಲಿಂದ ಸ್ಟಾರ್ಟಿಂಗ್ ಮಾನವಿ ಸಿಟಿ. ಇದು ಮಾನವಿ ಗ್ರಾಮಾಂತರ ಸಾರಿಗೆ KM36 1090 ಮಾನವಿ ಮಲ್ತುಗುಡ್ಡ ಅಂತೇಳಿ ಒಂದು ಗ್ರಾಮಾಂತರ ಸಾರಿಗೆ ಇದೆ. ಇದೆ ನೋಡಿ ಫ್ರೆಂಡ್ಸ್ ಮಾನವಿ ಸಿಟಿ. ನಂದು 2 ಕಿಲೋಮೀಟ್ರ್ ಹೋದರೆ ಮಾನವಿ ಬಸ್ ಸ್ಟ್ಯಾಂಡ್ ಬರುತ್ತೆ. ತುಂಬ ಅಂದರೆ ತುಂಬ ಚಿಕ್ಕ ಬಸ್ ಸ್ಟ್ಯಾಂಡು. ಕೇವಲ 4 ಬಸ್, ಜಾಸ್ತಿ ಇಲ್ಲ. 4 ಬಸ್ ಅಂದ್ಬಿಟ್ರೆ ಬಸ್ ಸ್ಟ್ಯಾಂಡ್ ಫುಲ್ಲಾಗಿ ಕಾಣಿಸುತ್ತೆ. ಆ ಥರ ಬಸ್ ಸ್ಟ್ಯಾಂಡು. ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಅದು. ಊರೆಲ್ಲ ಸಿಟಿಲ್ಲ ದೊಡ್ಡದಾಗಿದೆ, ಬಟ್ ಬಸ್ ಸ್ಟ್ಯಾಂಡ್ ಮಾತ್ರ ಇನ್ನೂ ಚಿಕ್ಕದಲ್ಲೇ ಇದೆ. ಸರ್ಕಲ್ ಬರುತ್ತೆ, ಅದು ಬಸವೇಶ್ವರ ಸರ್ಕಲ್ ಅಂತೇಳಿ. ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಒಳಗಡೆ ಹೋಗಬೇಕು. ಇದು ಸಿಟಿ ಸೆಂಟ್ರಲ್ಲಿ ಇರೋದು ಇವಾಗ. ಇಲ್ಲಿ ಒಳಗಡೆ ಹೋಗುತ್ತೆ ಬಸ್ ಸ್ಟ್ಯಾಂಡು. ಈ ಕಡೆ ಒಂದು 100 ಮೀಟ್ರ್ ಹೋದರೆ ಬಸ್ ಸ್ಟ್ಯಾಂಡು. ಈ ಕಡೆ ಏನು ಕಾಣಿಸ್ತಿದೆ ನೋಡಿ, ಇಲ್ಲಿ ಫಸ್ಟ್ ಡಿಪೋ ಇತ್ತು, ಬಸ್ ಡಿಪೋ. ಇವಾಗ ಕ್ಯಾನ್ಸಲ್ ಆಗಿದೆ. ಇಲ್ಲಿಂದ ರಾಜಹಂಸ ಬಸ್ ಬರ್ತಾ ಇದೆ. ಅದು ಬಳ್ಳಾರಿ